Solve the inequality. 3 by 5 x minus 2 less than equal to 5 by 3 2 minus x. ಇಲ್ಲಿ ಮೊದಲನೇ ಕೆಲಸ ಏನಂತ ಹೇಳಿದ್ರೆ ಈ 5 ಮತ್ತು 3ನ ಎಲಿಮಿನೇಟ್ ಮಾಡಬೇಕು. ಹೇಗೆ ಮಾಡ್ತೀರಾ? ಇದು ಸಿಂಗಲ್ ಟರ್ಮು, ಇದು ಸಿಂಗಲ್ ಟರ್ಮು. ಹಾಗಾಗಿ ಐ ಕ್ಯಾನ್ ಮಲ್ಟಿಪ್ಲೈ ಬೋತ್ ಸೈಡ್ಸ್ ವಿತ್ 15. ಏನಾಗುತ್ತಿದೋ? ಸೊ 15 ಟೈಮ್ಸ್ ಆಫ್ 3 by 5 into x minus 2 less than or equal to 15 times of 5 by 3 2 minus x. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 5 1s 5 3s 3 1s 3 5s. ಸೊ ಈ ರೀತಿಯಲ್ಲಿ ಎಲಿಮಿನೇಟ್ ಆಗುತ್ತೆ, ಸರಿನಾ? ಸೊ ಡಿನಾಮಿನೇಟರ್ ಇರಲ್ಲ, ಆವಾಗ ಕೆಲಸಗಳು ಸುಲಭ ಆಗುತ್ತೆ. ಈ 15 ಹೇಗೆ ಬಂತು ಹೇಳಿ? ದ LCM between 5 and 3. ಸೊ ಇಲ್ಲಿ 9 ಆಗುತ್ತೆ. 9 times of x is 9x minus 9 times of minus 2 is minus 18 less than equal to 25 times of 2 is 50 minus 25 times of minus x is minus 25x ಅಲ್ವಾ? ಇವಾಗ ಏನು ಎಲಿಮಿನೇಟ್ ಮಾಡಬೇಕು? 9x ಮತ್ತು minus 25x ಪುಟ್ಟದು. ಹಾಗಾಗಿ ಇದನ್ನು ಎಲಿಮಿನೇಟ್ ಮಾಡೋಣ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ minus 18 ಎಲಿಮಿನೇಟ್ ಮಾಡಬೇಕಾಗುತ್ತೆ. ಇದನ್ನು ಹೇಗೆ ಮಾಡ್ತೀವಿ? ಬೈ ಆ್ಯಡಿಂಗ್ 18 plus 25x on both the sides. On both sides. ಸೊ ಇದೇನಾಗುತ್ತಿದೋ 9x minus 18 plus 18 plus 25x greater than, sorry, lesser than or equal to 50 minus 25x plus 18 plus 25x ಅಲ್ವಾ? ಸೊ ಇದು ಕಟ್ ಆಗುತ್ತೆ, ಇದು ಕಟ್ ಆಗುತ್ತೆ. ಇದು 34, ಇದು 68 ಅಲ್ವಾ? ಸೊ ಮುಂದಿನ ಭಾಗ we will divide 34 on both sides. So 34x by 34 less than or equal to 68 by 34. So x is less than or equal to 2. ಇದರ ಜೊತೆಗೆ x belongs to r, ಇವೆರಡು ಕಂಡೀಷನ್ ಇರುತ್ತೆ. ಅದು ಕೊಟ್ಟಿಲ್ಲ ಅಂತ ಹೇಳಿ ದಿಸ್ ಇಸ್ ದ ಡಿಫಾಲ್ಟ್, ಸರಿನಾ? ಸೊ ಹಾಗಾಗಿ ನಮ್ಮ ಉತ್ತರ x will start from minus infinity ಇಂದ ಹಿಡಿದು 2 ವರ್ಗೂ ಇನ್ಕ್ಲೂಡಿಂಗ್ 2. ಸೊ ಇದೇ ನಿಮ್ಮ ಉತ್ತರ.